ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಇದು ಎಲ್ಲ ಡಿಗ್ರಿ ಸ್ಟೂಡೆಂಟ್ಸ್ಗೆ ಮತ್ತು ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಮತ್ತು ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಇದು ಕಂಪ್ಲೀಟಾಗಿ ಇನ್ಫಾರ್ಮೇಷನು ಏನಂದರೆ ಆಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಇದು ನ್ಯೂ ಗೈಡ್ಲೈನ್ಸು ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ನ್ಯೂ ಗೈಡ್ಲೈನ್ಸ್ನ ರಿಲೀಸ್ ಮಾಡಿದ್ದಾರೆ ಅಬೌಟು ಎಕ್ಸಾಮಿನೇಷನ್ ಮತ್ತು ಆನ್ಲೈನ್ ಕ್ಲಾಸಸ್ ಬಗ್ಗೆ. ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಇದಕ್ಕೂ ಮುಂಚೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಹಾಕೊಂಡು ಇದೇ ರೀತಿ ನಾನು ಕಂಟಿನ್ಯೂಸ್ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ, ಇದೇನೆಂದರೆ ಮೊದಲನೇದು ಸರ್ಕ್ಯುಲರು ಏನು ಹೇಳ್ತೀನಿ ನೋಡಿ. ಇವನ್ ದೋಸ್ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್ ಹೂ ಹ್ಯಾವ್ ನಾಟ್ ಕಂಪ್ಲೀಟೆಡ್ ಆಡ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಆಫ್ UG ಪ್ರೋಗ್ರಾಮ್ಸ್ ಶಾಲ್ ಕಂಟಿನ್ಯೂ ಆನ್ಲೈನ್ ಕ್ಲಾಸಸ್ ಫಾರ್ ದಿ ಇವನ್ ಸೆಮಿಸ್ಟರ್ 2nd, 4th, 6th years ಆ್ಯಸ್ ದೇರ್ ಇಸ್ ಎ ಕ್ಯಾರಿ ಓವರ್ ಸಿಸ್ಟಮ್ ಇನ್ ಮೋಸ್ಟ್ ಆಫ್ ದಿ ಪ್ರೋಗ್ರಾಮ್ಸ್. ಅವ್ರದಲ್ಲಿ ಇಲ್ಲಿ ಇದರ ಅರ್ಥ ಏನಂದರೆ, ಈ ಒಂದು ಯಾವ ಯೂನಿವರ್ಸಿಟಿಯಲ್ಲಿ 6 ಸೆಮಿಸ್ಟರ್ ಎಕ್ಸಾಮಿನೇಷನ್ ಬಾಕಿ ಇದೆಯಲ್ಲ, ಎಕ್ಸಾಮ್ ನಡೆಸಬೇಕಾಗಿಲ್ಲ, ಅದು ಇವು ಇದ್ರೂ ಪರವಾಗಿಲ್ಲ, ಈಗ ನೆಕ್ಸ್ಟ್ ಇವನ್ ಸೆಮಿಸ್ಟರ್ದು ಆನ್ಲೈನ್ ಕ್ಲಾಸಸ್ಸು ಸ್ಟಾರ್ಟ್ ಮಾಡಿ ಅಂತ ಅವರು ಗೈಡ್ಲೈನ್ಸ್ನ ಕೊಟ್ಟಿದ್ದಾರೆ. ಆಮೇಲೆ ಕೆಲವೊಂದು ಯೂನಿವರ್ಸಿಟಿಯಲ್ಲಿ ಕ್ಯಾರಿ ಓವರ್ ಸಿಸ್ಟಮ್ ಅಂತೂ ಇದ್ದೇ ಇದೆ, ಅಂದರೆ ನೆಕ್ಸ್ಟ್ ಸೆಮಿಸ್ಟರ್ಗೆ ಬರೆಯೋದು ಅಂತ. ದ ರಿಮೈನಿಂಗ್ ಎಕ್ಸಾಮಿನೇಷನ್ ಆಫ್ ಆಡ್ ಸೆಮಿಸ್ಟರ್ ಆಫ್ UG ಪ್ರೋಗ್ರಾಮ್ ಕ್ಯಾನ್ ಬಿ ಕಂಡಕ್ಟೆಡ್ ಆರ್ ಶೆಡ್ಯೂಲ್ ಒನ್ಸ್ ದ ಕೋವಿಡ್ ಸಿಚುವೇಷನ್ ಇಸ್ಸೇಸ್. ಅಂದರೆ ರಿಮೈನಿಂಗ್ ದ ಆಡ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಇರುತ್ತಲ್ಲ ಅದನ್ನು ಆಮೇಲೆ ಕಂಡಕ್ಟ್ ಮಾಡೋರಂತೆ ಅಂತ ಹೇಳ್ತಾ ಇದ್ದಾರೆ. ಒಂದು ಸಲ ಕೋವಿಡ್ಡು ಎಲ್ಲ ಕಂಟ್ರೋಲ್ ಬಂತಂದರೆ ನೀವು ಶೆಡ್ಯೂಲ್ ಮಾಡಿ ಎಕ್ಸಾಮಿನೇಷನ್ ನಡೆಸೋರಂತ ಹೇಳಿದ್ದಾರೆ. ಓಕೆ, ಬಟ್ ಡಿಪೆಂಡ್ ಅಪಾನ್ ಸಿಚುವೇಷನ್ ಮೇಲೆ ಡಿಪೆಂಡ್ ಇರುತ್ತೆ. ಇನ್ ಕೇಸ್ ವೇರ್ ದೇರ್ ಆರ್ ಸಮ್ ರೆಸ್ಟ್ರಿಕ್ಷನ್ ಆನ್ ಕ್ಯಾರಿ ಓವರ್ ಟು ಹೈಯರ್ ಸೆಮಿಸ್ಟರ್ ಮೇ ಬಿ ಇನ್ ಇಂಜಿನಿಯರಿಂಗ್ ಆ್ಯಂಡ್ ಸಮ್ ಪ್ರೊಫೆಷನಲ್ ಕೋರ್ಸಸ್. ಓಕೆ, ಅಂದರೆ ಇಂಜಿನಿಯರಿಂಗಲ್ಲಿ ಸ್ವಲ್ಪ ಹೈಯರ್ ಕೋರ್ಸಸ್ ಹೋಗ್ಬೇಕಂದ್ರೆ ಸ್ವಲ್ಪ ರಿಸ್ಟ್ರಿಕ್ಷನ್ ಇದೆ. ಕ್ಯಾರಿ ಓವರ್ ಫಾರ್ ಎಕ್ಸಾಂಪಲು 4 ಕ್ಲಿಯರ್ ಆಗಿರಲೇಬೇಕು, 4 ಜಾಸ್ತಿ ಬ್ಯಾಕ್ ಇರಬಾರ್ದು ಅಂತ ಅರ್ಥ. 4 ಬ್ಯಾಕ್ ಇದ್ದರೆ ನಡೀತೆ, 4 ಜಾಸ್ತಿ ಇರಬಾರ್ದು ಅಂತ ಇದೆ ಇಂಜಿನಿಯರಿಂಗಲ್ಲಿ. ಬಟ್ ಅಂಥ ಕೇಸಲ್ಲಿ ದ ವೈಸ್ ಕೌನ್ಸಿಲರ್ ಪ್ರಿನ್ಸಿಪಲ್ ಅಡ್ವೈಸ್ ಟು ವರ್ಕ್ ಔಟ್ ಆಫ್ ದಿ ಡಿಟೇಲ್ ಕನ್ಸಲ್ಟೇಷನ್ ವಿತ್ ದಿ ಕರ್ನಾಟಕ ಸ್ಟೇಟ್ ಹೈಯರ್ ಎಜುಕೇಷನ್ ಕೌನ್ಸಿಲ್. ಇನ್ ಕೇಸ್ ಆ ಥರ ಇದ್ದಂದರೆ, ಅಂದರೆ ನಮ್ಮದು ಇಂಜಿನಿಯರಿಂಗ್ ಏನು ಮಾಡ್ತಾ ಇದೆಯಲ್ಲ VC ಅವರು ಗೌರ್ಮೆಂಟ್ಗೆ ಕನ್ಸಲ್ಟ್ ಮಾಡಿಕೊಂಡು ಅದನ್ನ ಕ್ಯಾರಿ ಓವರ್ ಸಿಸ್ಟಮ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ನೋಡ್ಬೇಕಂತ ಇವರು ಅಡ್ವೈಸ್ ಮಾಡಿದ್ದಾರೆ. ಮೇ ಬಿ ಕ್ಯಾರಿ ಓವರ್ ಕೊಡಬೇಕಾಗತ್ತೆ, ಯಾಕಂದ್ರೆ ಆಪ್ಷನ್ ಇಲ್ಲ ಇವಾಗ ಅವ್ರಿಗೆ. ಓಕೆ, ಅದನ್ನ ಅವರು ಹೋಗಿ ಡಿಸಿಷನ್ ತೊಗೊಂಡು ಅವರು ಡಿಸಿಷನ್ ತೊಗೋಬೇಕಂತ VC ಅವರು ಹೇಳಿದ್ದಾರೆ. ಕರ್ನಾಟಕ ಗೌರ್ಮೆಂಟ್ ಜೊತೆ ಡಿಸ್ಕಷನ್ ಮಾಡಬೇಕು, ಅದನ್ನ ವರ್ಕೌಟ್ ಮಾಡಬೇಕಂತ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಯಾರು ಇಂಜಿನಿಯರ್ಸ್ ಇದೆಲ್ಲ ಕ್ಯಾರಿ ಓವರ್ ಸಿಸ್ಟಮ್ ಕೊಡೋ ಚಾನ್ಸಸ್ ಇದೆ. ಇವರು VC ಅವರಲ್ಲಿ ಹೋಗಿ ಮಾತಾಡಿ ಒಂದು ಡಿಸಿಷನ್ ತೊಗೋಬೇಕಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟು PG ಪ್ರೋಗ್ರಾಮ್ಸು ಅವ್ರದ್ದು ಸೇಮು ಕೋವಿಡ್ ಸಿಚುವೇಷನಲ್ಲಿ ಫಸ್ಟ್ ಅವ್ರದ್ದು ಅಡ್ಮಿಷನ್ ಡಿಲೇ ಆಗಿದೆ ಫಸ್ಟ್ ಸೆಮಿಸ್ಟ್ರು. ಸೊ 3rd ಸೆಮಿಸ್ಟರ್ ಹ್ಯಾವ್ ಬಿನ್ ಕಂಪ್ಲೀಟೆಡ್ ಇನ್ ಮೆನಿ ಯೂನಿವರ್ಸಿಟಿ. 3rd ಸೆಮಿಸ್ಟ್ರು ಕಂಪ್ಲೀಟ್ ಆಗಿದೆ PG ಅವ್ರದ್ದು ಭಾಳಷ್ಟು ಇದರಲ್ಲಿ. ಇನ್ ಸಮ್ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಹ್ಯಾಡ್ ಸ್ಟಾರ್ಟೆಡ್ ದೇರ್ ಫಾರ್ ಇನ್ ರೆಸ್ಪೆಕ್ಟ್ ಆಫ್ PG ಪ್ರೋಗ್ರಾಮ್ ಇನ್ ಯೂನಿವರ್ಸಿಟಿ ವೇರ್ ಕ್ಲಾಸಸ್ ಆಫ್ ಆಡ್ ಸೆಮಿಸ್ಟರ್ ಆರ್ ಕಂಪ್ಲೀಟೆಡ್ ಆ್ಯಂಡ್ ಓನ್ಲಿ ಎಕ್ಸಾಮಿನೇಷನ್ ಆರ್ ಪೆಂಡಿಂಗ್. ದೇ ಶಾಲ್ ಕಂಟಿನ್ಯೂ ಆನ್ಲೈನ್ ಕ್ಲಾಸಸ್ ಫಾರ್ ಇವನ್ ಸೆಮಿಸ್ಟರ್. ಕೆಲವೊಂದು ಆಲ್ರೆಡಿ ಕಂಪ್ಲೀಟ್ ಆಗಿದೆ 3rd ಸೆಮಿಸ್ಟ್ರು, ಓನ್ಲಿ 4th ಸೆಮಿಸ್ಟ್ರು ಕ್ಲಾಸಸ್ ಎಕ್ಸಾಮಿನೇಷನ್ ಅಷ್ಟೇ ಬಾಕಿ ಇದೆ. ಬಟ್ ಅಂಥವರು ನೆಕ್ಸ್ಟ್ ಇವನ್ ಸೆಮಿಸ್ಟ್ರಿಗೆ ಕ್ಲಾಸ್ ತೊಗೊಳ್ಳಿ, ಆಮೇಲೆ ಎಕ್ಸಾಮ್ ಕಂಡಕ್ಟ್ ಮಾಡೋರು. ಒಂದು ಸಲ ಕೇಸು ಎಲ್ಲ ಕಡಿಮೆ ಆದರೆ ಮಾಡೋರಂತೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟು ಸೇಮು ಆ್ಯಂಡ್ as when thing develop the situation will reviewed, guidelines and schedule will be worked out consultation with the VCs and Karnataka State Higher Education Council for implementation in all the colleges and university. ಒನ್ಸ್ ದಿ ಕೇಸಸ್ ಎಲ್ಲ ಕರೆಕ್ಟ್ ಬಂತಂದರೆ ಅವಾಗ ಡಿಸಿಷನ್ ತೊಗೋತಾರಂತೆ. ಅವಾಗ ಎಲ್ಲ VC ಅವ್ರ ಜೊತೆ ಡಿಸ್ಕಸ್ ಮಾಡಿ ಯಾವಾಗ ಏನು ಮಾಡಬೇಕಂತ ಅವರು ತೊಗೋತಾರಂತ ಹೇಳಿದ್ದಾರೆ. ಫ್ರೆಂಡ್ಸ್, ಇದನ್ನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕೊಟ್ಟಿರ್ತೀನಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಹೋಗಿ. ಓಕೆ, ಈಗ ಪ್ರಾಬ್ಲಮ್ ಇರೋದು ಇವಾಗ ಇವರು 6 ಸೆಮಿಸ್ಟ್ರು ಪೆಂಡಿಂಗ್ ಇಟ್ಕೊಂಡು ಇವನ್ ಸೆಮಿಸ್ಟ್ರ್ ಎಕ್ಸಾಮ್ನ ಇವನ್ ಸೆಮಿಸ್ಟ್ರ್ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಆದರೆ ಎಟ್ ಎ ಟೈಮ್ ಅಂತೂ ಸ್ಟೆಪ್ ಬೈ ಸ್ಟೆಪ್ ಅಂತೂ ಕಂಡಕ್ಟ್ ಮಾಡೋಕ್ಕಾಗಲ್ಲ. ಫಸ್ಟ್ ಆಡ್ ಸೆಮಿಸ್ಟ್ರ್ ಸಡನ್ಲಿ ಇವನ್ ಸೆಮಿಸ್ಟ್ರು ಕಂಡಕ್ಟ್ ಮಾಡೋಕ್ಕಂತೂ ಆಗಲ್ಲ. ದೇ ಹ್ಯಾವ್ ಟು ಗಿವನ್ ಟೈಮ್. ಬಟ್ ಏನು ಮಾಡ್ತಾರಂತ ಗೊತ್ತಿಲ್ಲ, ವೇಟ್ ಫಾರ್ ಇಟ್. ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ, ಏನಾದರೂ ಇನ್ಫಾರ್ಮೇಷನ್ ಬಂದರೆ ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್. ಫ್ರೆಂಡ್ಸ್, ಯಾರು ನೀಟ್ 2021 ಪ್ರಿಪೇರ್ ಆಗ್ತಾ ಇದ್ದಿಲ್ಲ ಅವ್ರಿಗೆ ಒಳ್ಳೆಯ ಅಪಾರ್ಚುನಿಟಿ. ಏನು ಮಾಡ್ತಾರೆ ಅಂದರೆ ಅನ್ಅಕಾಡೆಮಿ ಕಡೆಯಿಂದ ಎವ್ರಿ ಕಾಂಬ್ಯಾಟ್ ಅಂತ ಇಡ್ತಾರೆ. ಎವ್ರಿ ಸಂಡೇ 11 AM ಇರುತ್ತೆ. ನಿಮಗೆ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಸ್ಕಾಲರ್ಶಿಪ್ ಟೆಸ್ಟ್ ಅಂತ ಇಡ್ತಾರೆ. ನೀವು ಟೇಕ್ ಸ್ಮಾರ್ಟ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ವಿದೌಟ್ ಸ್ಪೇಸ್ ಯೂಸ್ ಮಾಡಿಕೊಂಡು ನೀವು ಟೇಕ್ ಸ್ಮಾರ್ಟ್ ಅಂತ ಯೂಸ್ ಮಾಡಿಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಫ್ರೀ ಇರುತ್ತೆ. ಓಕೆ, ಈ ಸ್ಕಾಲರ್ಶಿಪ್ ಟೆಸ್ಟು ಬಿಗ್ಗೆಸ್ಟ್ ವೀಕ್ಲಿ ಸ್ಕಾಲರ್ಶಿಪ್ ಟೆಸ್ಟು 60 ಮಿನಿಟ್ ಇರುತ್ತೆ. 4 crore ವರ್ತ್ ಆಗಿರುತ್ತೆ ಸ್ಕಾಲರ್ಶಿಪ್ಪು. ಸಪ್ರೇಟ್ ಕಂಟೆಸ್ಟ್ ಫಾರ್ 11th 12th ಅಂದರೆ ಯಾರು 1 ವರ್ಷಕ್ಕೊಂದು ಓದ್ತಿರ್ತಲ್ಲ ಅವ್ರಿಗೂ ಕೂಡ ಎನ್ರೋಲ್ ಫಾರ್ ಫ್ರೀ. ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ಎವ್ರಿ ಸಂಡೇ 11 AM ಇರುತ್ತೆ, ಇದು ಕಂಪಲ್ಸರಿ. ಓಕೆ, ಇಲ್ಲ 75% ಸ್ಕಾಲರ್ಶಿಪ್ಪು. ಏನಂದರೆ ರ್ಯಾಂಕ್ 1 to 3 1 year ನೀಟ್ UG ಪ್ಲಸ್ ಡಿಸ್ಕ್ರಿಪ್ಷನ್ ಕೊಡ್ತಾರೆ. ರ್ಯಾಂಕ್ 4 to 10 75% ಸ್ಕಾಲರ್ಶಿಪ್ಪು. 11 to 50 50 ಸ್ಕಾಲರ್ಶಿಪ್ಪು, 50%. 51 to 150 20% ಸ್ಕಾಲರ್ಶಿಪ್ ಸಿಗುತ್ತೆ. ಓಕೆ,
ಇಲ್ಲೆಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ರಾಯ್ಡ್ ಆ್ಯಪಲ್ಲಿ ಯೂಸ್ ಇದೆ, ಟೇಕ್ ಇಟ್ ಸ್ಮಾರ್ಟ್ ಅಂತ ಯೂಸ್ ಮಾಡ್ಕೊಳ್ಳಿ.